ತುಂಬ ಖುಷಿ ಆಗ್ತಿದೆ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಬಂದಿರೋದಕ್ಕೆ, ಇಲ್ಲಿ ಅಟೆಂಡ್ ಮಾಡೋದಕ್ಕೆ. ಸಿನಿಮಾ ಈಗಷ್ಟೇ ರಿಲೀಸ್ ಆಗ್ತಿದೆ, ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ ಎಲ್ಲ ಪಾತ್ರಕ್ಕೂ. ಖುಷಿ ಆಗುತ್ತೆ ಸರ್. ಇನ್ನು ಸಿನಿಮಾ ನೋಡಬೇಕು ಜನರು, ಮುಂದೆ ಹೆಂಗೆ ರೆಸ್ಪಾನ್ಸ್ ಬರುತ್ತೆ ನೋಡೋಣ. ಯಾವ ಸೀನ್ ತುಂಬ ಇಷ್ಟ ಆಗಿದೆ ನಿಮಗೆ? ಅಂದರೆ ಸಿನಿಮಾ ನೋಡೋದ್ರಲ್ಲಿ ಈ ಸೀನ್ ಮರೆಯೋಕ್ಕೆ ಆಗ್ತಿಲ್ಲ ನಂದ ಇಲ್ಲ ಓವರಾಲ್ ಸಿನಿಮಾದ? ಓಕೆ, ಓವರಾಲ್ ಸಿನಿಮಾದಲ್ಲಿ ನನಗೆ ಕ್ಲೈಮ್ಯಾಕ್ಸ್ ತುಂಬ ಇಷ್ಟ ಆಯಿತು. ರಮೇಶ್ ಸರ್ ಮತ್ತು ಧ್ರುವ ಸರ್ ಮತ್ತು ಸಂಜಯ್ ಸರ್ ಕಾಂಬಿನೇಷನಲ್ಲಿರೋದು, ಜೊತೆಗೆ ಶಿಲ್ಪಾ ಶೆಟ್ಟಿ ಮ್ಯಾಮ್ ಇರ್ತಾರೆ. ತುಂಬ ಚೆನ್ನಾಗಿ ಬಂದಿದೆ, ಅದಂತೂ ಗೂಸ್ಬಮ್ ಮೂಮೆಂಟ್ಸ್ ಅಂತಲೇ ಹೇಳ್ಬೋದು. ನೋಡಿದ್ರೆ ನಾವು ಯಾವಾಗ ಆ ಥರ ಆ್ಯಕ್ಟ್ ಮಾಡೋದು ಅಂತ ಅನಿಸ್ತಾ ಇರುತ್ತೆ ಆರ್ಟಿಸ್ಟ್ ಆಗಿ. ನನಗೆ ಫಸ್ಟ್ ಅದೇ ಆಡಿಷನ್ ನಡೀತಿದೆ, ಯಾವ ಪಾತ್ರಕ್ಕೆ ಅಂತ ಗೊತ್ತಿರಲಿಲ್ಲ. ಆಡಿಷನ್ ಅಟೆಂಡ್ ಮಾಡಿದೆ, ಆಡಿಷನ್ ಎಲ್ಲ ಆಯಿತು, ಲುಕ್ ಟೆಸ್ಟ್ ಆಯಿತು. ಲುಕ್ ಟೆಸ್ಟ್ ಆದಮೇಲೆ ಪ್ರೇಮ್ ಸರ್ ಮಾತಾಡ್ಸಿದ್ರು. ಈ ಥರ ನೀನು ಒಂದು ಮೆಚೂರ್ಡ್ ರೆಸ್ಪಾನ್ಸಿಬಲ್ ಕ್ಯಾರೆಕ್ಟರ್ ಮಾಡ್ತಾಯಿದ್ಯಾ, ಧ್ರುವ ಸರಿಗೆ ಅಕ್ಕ ಆಗಿ ಮಾಡ್ತಾಯಿದ್ಯಾ ಅಂತ. ನನಗೆ ಪ್ರೇಮ್ ಸರ್ ಡೈರೆಕ್ಷನಲ್ಲಿ KVN ಪ್ರೊಡಕ್ಷನಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ ಅಂತಲೇ ನನಗೆ ತುಂಬ ಖುಷಿ ಆಯಿತು. ಪಾತ್ರದ ಬಗ್ಗೆ ಆಮೇಲೆ ಯೋಚನೆ ಮಾಡಿದೆ. ಫಸ್ಟ್ ಆ ಎಕ್ಸೈಟ್ಮೆಂಟ್ ತುಂಬ ಇತ್ತು ನನಗೆ, ಕಲಿಯೋದಿರುತ್ತೆ ಪ್ರೇಮ್ ಸರ್ ಜೊತೆಗೆ ಅಂತ. ಆಮೇಲೆ ಈ ಥರ ಸ್ಟಾರ್ ಕಾಸ್ಟಿಂಗ್ಸ್ ಎಲ್ಲ ಗೊತ್ತಾಯಿತು, ಈ ಥರ ದಿಗ್ಗಜರಿದ್ದಾರೆ ಅಂತ. ಅದಾದಮೇಲೆ ವರ್ಕ್ಶಾಪ್ಸ್ ಎಲ್ಲ ಅಟೆಂಡ್ ಮಾಡಿದೆ, ಕರೆಕ್ಷನ್ಸ್ ಎಲ್ಲ ಇತ್ತು, ಹೇಳ್ಕೊಟ್ರು. ಲುಕ್ ಟೆಸ್ಟ್ನ ಕೆಲವೊಂದು ವೇರಿಯೇಷನ್ಸ್ ಇತ್ತು. ಸೊ ಓವರಾಲ್ ಜರ್ನಿ ಖುಷಿ ಆಗುತ್ತೆ. ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ಕೆರೆ ಹಂಚ್ಕೊಂಡಿದ್ದೀರಾ, ಅದು ಧ್ರುವ ಅವ್ರ ಜೊತೆ ಹತ್ತಿರದಲ್ಲಿ ಹೌದು, ತಂಗಿಯಾಗಿ ಎಷ್ಟು ಖುಷಿ ಇದೆ? ಖುಷಿ ಸರ್. ನೀವು ನನ್ನ ಮುಖದಲ್ಲೇ ನೋಡ್ಬೋದು, ಅವಾಗಿನ ನಾನು ಸ್ಮೈಲ್ ಮಾಡ್ತಾನೆ ಇದ್ದೀನಿ, ಅಷ್ಟು ಖುಷಿ ಇದೆ. ನಾನು ನನ್ನ ಪಾತ್ರ ಅಷ್ಟು ಕಾಣಿಸ್ಕೊಳ್ಳಲ್ಲ ಇವರೆಲ್ಲರೂ ಮಧ್ಯ ಅಂತ ಅಂದ್ಕೊಂಡಿದ್ದೆ. ಬಟ್ ಪ್ರೇಮ್ ಸರ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು, ಯಾಕಂದರೆ ಪ್ರತಿ ಒಂದು ಪಾತ್ರಕ್ಕೂ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಎಲ್ಲರೂ ಗುರುತಿಸೋ ಹಂಗಾಗಿದೆ. ಖುಷಿ ಆಗ್ತಿದೆ ಸರ್. ರೆಟ್ರೋ ಲುಕ್ಕಲ್ಲಿ ಚೆನ್ನಾಗಿ ಕಾಣ್ತಿದ್ಯಾ ಅಂತ ಹೇಳ್ತಿದ್ದಾರೆ, ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳ್ತಿದ್ದಾರೆ. ಭಾಳ ಖುಷಿ ಆಗ್ತಿದೆ.